ಹಾಯ್ ನಮಸ್ಕಾರ ರೀ ಎಲ್ಲರೂ ಹೆಂಗೆ ಅದೀರಿ ಆರಾಮದಿರಿ ಅನ್ಕೋತೀನಿ. ಇವತ್ತು ಬ್ಲಾಗ್ ಸ್ಟಾರ್ಟ್ ಮಾಡತ್ತೀನಿ ನೋಡ್ರಿ. ಇವತ್ತು ನಮ್ಮ ಹೊಲದೊಳಗೆ ಬ್ಲಾಗ್ ಸ್ಟಾರ್ಟ್ ಮಾಡತ್ತೀನಿ. ಸಂಡೇ ಬ್ಲಾಗ್ ಇದು. ನಮ್ಮ ಹೊಲದೊಳಗೆ ಬ್ಲಾಗ್ ಸ್ಟಾರ್ಟ್ ಮಾಡತ್ತೀನಿ. ಬ್ಲಾಗ್ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಇನ್ನೂ ಯಾರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊರಿ, ಸಪೋರ್ಟ್ ಮಾಡಿರಿ. ಪ್ಲೀಸ್ ನಮ್ಮ ಹಳ್ಳಿ ಲೈಫ್ ಸ್ಟೈಲ್ನ ವಿಡಿಯೋಗಳನ್ನ ಸಪೋರ್ಟ್ ಮಾಡಿರಿ. ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊರಿ, ಪ್ಲೀಸ್ ಸಪೋರ್ಟ್ ಮಾಡಿರಿ. ಬರ್ರಿ ಇವತ್ತು ನಮ್ಮ ಹೊಲಕ್ಕೆ ಬಂದೀವಿ ನೋಡ್ರಿ. ಫಸ್ಟ್ ಡೇ ನಾನು ನಮ್ಮ ಹೊಲಕ್ಕೆ ಬಂದಿದ್ದು. ಭಾಳ ದಿನ ಆದಮೇಲೆ ಹೊಲಕ್ಕೆ ಬಂದೀನಿ. ಭಾಳ ವರ್ಷ ಆಯ್ತು ಬಂದು. ಇವತ್ತು ಹೊಲಕ್ಕೆ ಬಂದಿದ್ದ ಭಾಳ ಅಂದ್ರೆ ಭಾಳ ಖುಷಿ ಆಗತ್ತಿತ್ತು. ಹೊಲ ಎಲ್ಲ ತಿರುಗಾಡಿ ನೋಡತ್ತಿದ್ವಿ ನೋಡ್ರಿ. ಭಾಳ ಖುಷಿ ಆಗತ್ತಿತ್ತು. ಎಲ್ಲ ಕಡೆ ಹಸಿರೆಲ್ಲ ನೋಡಿ ಭಾಳ ವರ್ಷನೇ ಆಗೋಯ್ತು ನಾ ಹೊಲದೊಳಗೆ ಹಿಂಗೆ ತಿರುಗಾಡಿ. ಮನ್ಯಾಗ ಕೂತ್ ಭಾಳ ಬೇಸರ ಆಗತ್ತಿತ್ತ. ನಮ್ಮ ಮನೆಯವರು ಕರ್ಕೊಂಡು ಬಂದಿದ್ರು. ನನಗೆ ತಿರ್ಗಾಡಕ್ಕೆ ಆಗತ್ತಿದ್ದಿಲ್ಲ, ಆದರೂ ಅವರೇ ಕೈ ಹಿಡ್ಕೊಂಡು ತಿರ್ಗಾಡ್ಸಾತಿದ್ರು ನೋಡ್ರಿ. ಭಾಳ ಖುಷಿ ಆಗತ್ತಿತ್ತು ಹೊಲ ನೋಡಿ. ನಮ್ಮದೇ ಹೊಲ ಇದು. ಜೋಳ ಮತ್ತು ಕಡ್ಲಿ ಬಿತ್ತೀವಿ. ಹೊಲ ನೋಡಿ ಭಾಳ ಖುಷಿ ಆಯಿತು. ಅಲ್ಲಿ ಗಾಳಿ ಹಸಿರು ಅಡ್ಡಾಡಕ್ಕಂತೂ ಭಾಳ ಖುಷಿ ಆಗತ್ತಿತ್ತು. ಈ ಥರ ಎಕ್ಸ್ಪೀರಿಯೆನ್ಸ್ ಆಗಿದ್ದಿದೆ ಮೊದಲೇ ಸರ. ನಮ್ಮ ಹೊಲಕ್ಕೆ ನಾನು ಬಂದಿದ್ದಿದೆ ಮೊದಲು. ಫಸ್ಟೆಲ್ಲ ಎಳ್ಳಮಸಿಗೊಮ್ಮೆ ಬರ್ತಿದ್ವಿ, ವರ್ಷಕ್ಕೊಮ್ಮೆ ಅಷ್ಟೇ. ಹಿಂಗೆ ನಡು ಒಂದು ಬಂದಿದ್ದಂದ್ರೆ ಇದೇ ಫಸ್ಟ್. ಹೊಲಕ್ಕೆ ಬಂದು ಭಾರಿ ಖುಷಿ ಆಯ್ತು ನನಗಂತೂ. ಎಲ್ಲ ಕಡೆ ನೋಡಿ ಎಷ್ಟು ಚಂದ ಗಾಳಿ ಬಿಡಾತಿತ್ತು, ಭಾರಿ ಚಂದ ಅನ್ಸಾತಿತ್ತು. ನಾನು ನನ್ನ ಮಗಳು ಮತ್ತು ನಮ್ಮ ಮನೆಯವರು ಸಂಡೇ ಮನ್ಯಾಗಿದ್ದ ಅದಾರತ್ ಹೇಳಿ ಹೊಲಕ್ಕೆ ಬಂದ್ವಿ ನೋಡ್ರಿ. ಬೇಸರ ಆಗೈತಿತ್ತು. ಸಿನಿಮಾ ಅದು ಇದು ಸಿಟಿ ಒಳಗೆ ತಿರುಗಾಡೋಕ್ಕಿಂತ ಹೊಲದೊಳಗೆ ಹಿಂಗೆ ಬಂದು ತಿರುಗಾಡೋದ್ರೊಳಗೆ ಇಷ್ಟು ಖುಷಿ ಇರ್ತದೆ ನನಗೂ ಗೊತ್ತಿರಲಿಲ್ಲ. ಇದೇ ಫಸ್ಟ್ ಟೈಮ್ ಈ ಥರ ಅನುಭವ ಆಗಿದ್ದೆ. ಭಾಳ ಖುಷಿ ಆಯಿತು ಎಲ್ಲ ಕಡೆ ತಿರುಗಾಡಿ ನೋಡಿ. ಹಾಗೆ ತಿರುಗಾಡ್ದಂಗೆಲ್ಲ ಒಂದು ಬೇರೆ ಬೇರೆ ಥರ ಬೆಳೆ ಕಾಣತ್ತಿದ್ದು ನನಗಂತೂ. ಹತ್ರಿಗಿ ಪಲ್ಯ ಏನೇನೋ ಬೇರೆ ಥರ ಗಿಡಗಳಿದ್ದು, ಅದ್ರ ಹೆಸರು ಗೊತ್ತಿರಲಿಲ್ಲ ನನಗೆ. ಭಾಳ ಖುಷಿ ಆಗತ್ತಿತ್ತು. ಒಂದು ಕೈಯಾಗ ಚಿಪ್ಸ್, ಒಂದು ಕೈಯಾಗ ನಾನು ಹಿಡ್ಕೊಂಡು ಹೊಂಟಾರ ನಮ್ಮ ಮನೆಯವರು. ಅಲ್ಲಿ ಬೆಳೆಯೊಳಗೆ ನನಗೆ ಅಡ್ಡಾಡೋಕ್ಕಾಗಲ್ಲ, ಅದಕ್ಕೆ ನನ್ನ ಕೈ ಹಿಡ್ಕೊಂಡು ಹೊಂಟಿದ್ರು ಸಾಕೋಸಿಗೆ. ನನ್ನ ಮಗಳ ಹಿಂದೆ ವಿಡಿಯೋ ಮಾಡತ್ತಾಳ. ಕ್ಯಾಮ್ರಾಮನ್ ಅಕ್ಕಿನಾಗ ಇವತ್ತು ವಿಡಿಯೋ ಮಾಡೋದಷ್ಟು ಅಕ್ಕಿನೇ ಮಾಡತ್ತಿದ್ಲಿ. ನಾನು ಸಾಕೋಸ್ಗೆ ಹೊಂಟಿದ್ದೆ. ಮನ್ಯಾಗ ಕೂತು ಭಾಳ ಬೇಸರ ಆಗೈತಿ. ದಿನ ಮನ್ಯಾಗೆ ಕೂತು ಸಿಕ್ಕಾಪಟ್ಟೆ ಬೋರ್ ಆಗಿತ್ತು. ಅದಕ್ಕೆ ನಮ್ಮ ಮನೆಯವರು ಹೋಗೋಣ ಬಾ ಅಂತ ಕರ್ಕೊಂಡ್ಬಂದರು. ಬಂದಿದ್ದಕ್ಕೂ ಭಾಳ ಖುಷಿ ಆಯ್ತು ನನಗೆ. ಹೊಲ ಎಲ್ಲ ನೋಡಿ ಎಷ್ಟು ಚಂದ ಗಾಳಿ ಬಿಟ್ಟಿತ್ತು. ಇಷ್ಟೆಲ್ಲ ತಿರುಗಾಡಿ ನೋಡಿದ್ವಿ. ಭಾರಿ ಖುಷಿ ಆಯಿತು. ಜೋಳ ಎಲ್ಲ ಚಂದಿಗೆ ಬೆಳೆದಿತ್ತು. ಮತ್ತು ಕಡ್ಲಿ ಇದು ಹತ್ತರಿಕೆ ಪಲ್ಯ ನೋಡಿರಿ. ಹತ್ತರಿಕೆ ಪಲ್ಯ ಒಳಗೂ ಇಂಥ ಹೂವು ಇತ್ತು. ಈ ಥರ ಹೂವು ಬಿಡ್ತಿದ್ದು ನನಗೂ ಗೊತ್ತಿರಲಿಲ್ಲ. ಚಂದ ಇತ್ತು ಹೂವು. ಅದನ್ನು ಎಲ್ಲನೂ ನೋಡ್ಕೊತ ಹೊಂಟಿದ್ವಿ. ಎಲ್ಲ ತಿರುಗಾಡಿ ಬಂದು ಈಗ ಗಿಡದ ಕೆಳಗೆ ಕೂತಿದ್ವಿ. ದೊಡ್ಡದು ಗಿಡ ಐತಿ, ಆ ಗಿಡದ ಕೆಳಗೆ ಕೂತಿದ್ವಿ. ಗಿಡದ ಕೆಳಗೆ ಎಷ್ಟು ತಂಪಾದ ನೆರಳಿತ್ತು. ಭಾಳ ದೊಡ್ಡ ಗಿಡ ಇತ್ತು. ಅಷ್ಟು ಎಲ್ಲ ಕಡೆ ತಿರುಗಾಡಿ ಸುಸ್ತಾಯಿತು ಬಿಸಿಲೊಳಗೆ. ಅದಕ್ಕೆ ಎಲ್ಲರೂ ಕೂಡಿ ಕೂತಿದ್ವಿ. ಸ್ವಲ್ಪ ಚಿಪ್ಸ್ ಮತ್ತು ಮಸಾಲೆ ಶೇಂಗಾ ತೊಗೊಂಬಂದಿದ್ವಿ. ಅವೆಲ್ಲನೂ ತೊಗೊಂಡು ತಿನ್ಕೋತ ಕೂತಿದ್ವಿ ನೋಡ್ರಿ. ಇದೊಂದು ಎಕ್ಸ್ಪೀರಿಯೆನ್ಸ್ ಭಾರಿ ಖುಷಿ ಕೊಟ್ಟು ನನಗಂತೂ. ನನ್ನ ಮಗ ಸ್ಟಾರ್ಟೇ ಮಾಡಿದ್ರು ತಿನ್ನೋದು ಚಿಪ್ಸ್ ತೆಗಿಯೋಕ್ಲೇನೆ. ಅದನ್ನ ತಿಂದು ಮತ್ತೆ ತಿರ್ಗಾಡಕ್ಕೆ ಹೋದ್ಲು. ಮೊಬೈಲ್ ತೊಗೊಂಡು ವಿಡಿಯೋ ಮಾಡ್ಕೋತ ಹೋಗಿದ್ಲು. ತಿರ್ಗಾಡ್ಕೊತ ಬಂದು ಮತ್ತು ಸ್ವಲ್ಪ ತೊಗರಿಕಾಯಿ ತೊಗೊಂಬಂದಿದ್ಲು. ತೊಗರಿಕಾಯಿ ಮತ್ತು ಬಾರಿಕಾಯಿ ಇವೆಲ್ಲನೂ ತಿರ್ಗಾಡೋದು ಹೋಗೋದು ಮತ್ತು ತೊಗೊಂಡ್ಬರೋದು ಮಾಡತ್ತಿದ್ಲು. ಆಕೆಗೂ ಭಾಳ ಖುಷಿಯಾಗಿತ್ತು, ನನಗೂ ಖುಷಿಯಾಗಿತ್ತು. ಫಸ್ಟ್ ಟೈಮ್ ಹೋಗಿದ್ದು. ಎಂಜಾಯ್ ಮಾಡಿದ್ವಿ ಇವತ್ತಂತೂ. ತೊಗರಿಕಾಯಿ ತೊಗೊಂಬಂದಾಳ. ಅವೆಲ್ಲನೂ ತೊಗೊಂಡು ಮತ್ತು ತಿರುಗಾಡಿದ್ವಿ. ತಿರುಗಾಡ್ಲಿ ಜಲ್ದಿ ಬರಬೇಕು ಅಂದ್ಕೊಂಡಿದ್ವಿ ವಾಪಸ್ಸು. ಆದರೆ ಬರೋಕ್ಕಾಗಲಿಲ್ಲ. ಬರಬೇಕೇ ಅನ್ನಿಸ್ಲಿಲ್ಲ ಹೊಲ ಬಿಟ್ಟು. ಅದಕ್ಕೆ ಊಟನೂ ತೊಗೊಂಡು ಹೋಗಿದ್ದಿಲ್ಲ ನಾವು. ಅದಕ್ಕೆ ಅಲ್ಲೇ ಪಾರ್ಸಲ್ ತೊಗೊಂಬಂದರು. 1 ಕಿಲೋಮೀಟ್ರ್ ಹೊಲ ಬಿಟ್ಟು 1 ಕಿಲೋಮೀಟ್ರ್ ದೂರಷ್ಟು ಒಂದು ಹೋಟೆಲ್ ಇತ್ತು. ಅಲ್ಲಿ ಹೋಗಿ ಪಾರ್ಸಲ್ ತೊಗೊಂಬಂದ್ರು ನೋಡ್ರಿ. ಬಜ್ಜಿ ಮತ್ತು ಎಗ್ ರೈಸ್ ಇವೆಲ್ಲನೂ ತೊಗೊಂಬಂದಿದ್ರು. ಸಿಕ್ಕಾಪಟ್ಟೆ ಹಸಿವು ಆಗಿತ್ತು ತಿರುಗಾಡಿ. ಅದಕ್ಕೆ ಎಗ್ ರೈಸ್ ಮತ್ತು ಬಜ್ಜಿ ಇವೆಲ್ಲನೂ ತಿನ್ನತ್ತಿದ್ವಿ. ಉಳ್ಳಾಗಡ್ಡಿ ಎಲ್ಲ ತೊಗೊಂಬಂದಿದ್ರು. ಭಾರಿ ಖುಷಿ ಅನ್ನಿಸ್ತು ನನಗಂತೂ. ಹಿಂಗೆ ಹೊಲ ಕೂತು ಊಟ ಮಾಡಿ
ಎಗ್ ರೈಸ್ ಮತ್ತು ಬಜ್ಜಿ ಬದಲಿ ಬುತ್ತಿ ಕಟ್ಕೊಂಡು ಬರಬೇಕಾಗಿತ್ತು, ಜೋಳದ ರೊಟ್ಟಿ ಎಲ್ಲ ಕಟ್ಕೊಂಡು ಬರಬೇಕಾಗಿತ್ತು. ಆದ್ರೆ ನನಗೆ ಗೊತ್ತಿರಲಿಲ್ಲ, ಜಲ್ದಿ ಬರ್ಬೇಕಂತ ನಾವು ಹೋಗಿದ್ವಿ. ಆದರೆ ಬರೋಕ್ಕೆ ಮನಸ್ಸಾಗಲಿಲ್ಲ ಮನೆಗೆ, ಅದಕ್ಕೆ ಅಲ್ಲೇ ಕುತ್ಕೊಂಡ್ಬಿಟ್ವಿ. ಪಾರ್ಸಲ್ ಹೋಗಿ ತೊಗೊಂಬಂದ್ರೆ ಊಟ ಮಾಡತ್ತಿದ್ವಿ. ಆ ಗಿಡದ ತೆಳಗೆ ಕೂತು ಊಟ ಮಾಡೋಕೆ ಖುಷಿ ಐತಲ್ರಿ, ಏನು ಕೊಟ್ಟರು ಸಿಗೋದಿಲ್ಲ ನೋಡ್ರಿ. ನನ್ನ ಮಗಳ ನೀರು ತೊಗೊಂಬಂದ್ಲು, ಆಕಿನೂ ಊಟ ಮಾಡತ್ಲು. ಅಷ್ಟು 3 ಮಂದಿ ಕೂತ್ಕೊಂಡು ಊಟ ಮಾಡಿ ಹಂಗೆ ಮಾತಾಡ್ಕೋತ ಎಷ್ಟೋ ತನಕ ಊಟ ಮಾಡಿದ್ವಿ. ಈಗ ಊಟ ಎಲ್ಲ ಆಯ್ತು ನೋಡ್ರಿ. ಊಟ ಮಾಡಿ ಮತ್ತೆ ಕೂತ್ಕೊಂಡಿದ್ವಿ ನೆರಳಕ್ಕೆ, ಸ್ವಲ್ಪ ಮಲ್ಕೊಂಡ್ವಿ. ಮತ್ತು ಒಂದು ಸ್ವಲ್ಪ ತಿರ್ಗಾಡಕ್ಕೆ ಹೋದ್ವಿ ನೋಡ್ರಿ. ಮತ್ತು ಸ್ವಲ್ಪ ಎಲ್ಲಾನು ತಿರ್ಗಾಡಿ ಬಂದು ಈಗ ವಾಪಸ್ ಮನೆಗೆ ಬರಬೇಕು. ಎಷ್ಟು ತಿರ್ಗಾಡೋದು ಬೇಸರ ಅನ್ಸಲಾಗಿತ್ತು. ಹಾಗೆ ತಿರ್ಗಾಡಿ ಬರೋಷ್ಟರಲ್ಲಿ ನನ್ನ ಮಗಳಿಗೆ ನವಿಲುಗರಿ ಸಿಕ್ತು ನೋಡ್ರಿ. ಎಷ್ಟು ಚೆಂದಾಗಿದ್ದು ನವಿಲುಗರಿ, ಸಣ್ಣ ಸಣ್ಣದಾಗಿ ಎಷ್ಟು ಭಾರಿ ಚೆಂದ ಇದ್ದು ನವಿಲುಗರಿ ಎಲ್ಲನೂ ಆರಿಸ್ಕೊಂಡು ಬಂದ್ಲು. ಅಲ್ಲಿ ನವಿಲು ಬಂದಿತ್ತೇನೋ, ಅದಕ್ಕೆ ಅಲ್ಲಿ ಬಿದ್ದಿತ್ತು ನವಿಲುಗರಿ ಜಾಸ್ತಿ. ನವಿಲುಗರಿ ತೊಗೊಂಡು ಮತ್ತು ಸ್ವಲ್ಪ ಹತ್ರಿಗಿ ಎಲ್ಲ ಸಿಕ್ತು. ಹತ್ರಿಗಿ, ಕಡ್ಲಿ ಪಲ್ಯ ಮತ್ತು ತೊಗರಿಕಾಯಿ ಇವೆಲ್ಲನೂ ಹರ್ಕೊಂಡು ಸ್ವಲ್ಪ ಫೋಟೋ ಎಲ್ಲ ತಕ್ಕೊಂಡು ಭಾರಿ ಖುಷಿ ಎಂಜಾಯ್ ಮಾಡಿದ್ವಿ ನೋಡಿರಿ. ಇವತ್ತಂತೂ ಭಾಳ ಖುಷಿ ಆಯ್ತು ನನಗೆ ಹೊಲಕ್ಕೆ ಬಂದಿದ್ದು. ಇನ್ನು ವಾರ ವಾರ ಬರಬೇಕು ಅನ್ನಿಸ್ತು, ಅಷ್ಟು ಖುಷಿ ಆಯಿತು. ಎಲ್ಲ ತೊಗೊಂಡು ತೊಗರಿಕಾಯಿ ಕಡ್ಲಿ ಪಲ್ಯ ಎಲ್ಲ ತೊಗೊಂಡು ಇನ್ನು ಮನೆ ಕಡೆ ಬಂದ್ವಿ ನೋಡ್ರಿ. ಬಂದ್ವಿ ದಾರಿ ಒಳಗೆಲ್ಲನೂ ಸ್ವಲ್ಪ ವಿಡಿಯೋ ಮಾಡ್ಕೊಂಡು ಭಾರಿ ಖುಷಿಯಾಗಿ ಬಂದ್ವಿ. ಇದಾಗಿತ್ತು ಇವತ್ತಿನ ನಮ್ಮ ಸಂಡೇ ಬ್ಲಾಗ. ನಾ ಅಂತೂ ಇವತ್ತು ಭಾಳ ಖುಷಿಪಟ್ಟೆ ನೋಡ್ರಿ ಹೊಲಕ್ಕೆ ಹೋಗಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿರಿ, ಶೇರ್ ಮಾಡಿರಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊರಿ. ಇನ್ನಷ್ಟು ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿರಿ. ಹೀಗೆ ದಿನ ವಿಡಿಯೋಗಳನ್ನ ಹಾಕ್ತಿರ್ತೀನಿ, ಪ್ಲೀಸ್ ಸಪೋರ್ಟ್ ಮಾಡಿರಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.